ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣಗಳು ಆಗಿರುತ್ತವೆ. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾಗಿರುವಂತಹ ಪರಿಹಾರ ಎನ್ನುವುದು ಆಗಿರುತ್ತದೆ. ನಿಸ್ವಾರ್ಥದಿಂದ ಮಾಡುವಂತಹ ಯಾವ ಕೆಲಸವೂ ಕೂಡ ನಿಮ್ಮನ್ನು ನೋಯಿಸದು. ಬದುಕಿನಲ್ಲಿ ನಡೆಯುವುದೆಲ್ಲವೂ ಕೂಡ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ನಡೆಯುತ್ತಾ ಇರುತ್ತವೆ. ಹಾಗಾಗಿ ನೀವು ಇಂದು ಮಾಡುತ್ತಿರುವಂತಹ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಬೇಕು. ನಿಮ್ಮ ಕರ್ಮಗಳಿಂದ ಯಾರಿಗೂ ಕೂಡ ಅನ್ಯಾಯವಾಗಬಾರದು. ನಿಮ್ಮ ಕರ್ಮಗಳಿಂದ ಯಾರಿಗೂ ಕೂಡ ಭಂಗ ಎನ್ನುವುದು ಆಗಬಾರದು. ನೀವು ಮಾಡುವಂತಹ ಕರ್ಮಗಳಿಂದ ಯಾರಿಗೂ ಕೂಡ ಅನ್ಯಾಯ ಆಗಲೇಬಾರದು. ಆ ರೀತಿಯಾಗಿರುವಂತಹ ಕರ್ಮಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನೀವು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಅಂತಹ ಕರ್ಮಗಳನ್ನು ನೀವು ಪಾಲನೆ ಮಾಡುವುದನ್ನು ನೋಡಬೇಕು. ನಮ್ಮ ಬದುಕಿಗೆ ಸಂಬಂಧಿಸಿರುವಂತಹ ಒಂದಿಷ್ಟು ಅಂಶವನ್ನು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಆ ಒಂದಿಷ್ಟು ಅಂಶಗಳ ಪೈಕಿಯಲ್ಲಿ ನಾವು ಒಂದಿಷ್ಟನ್ನು ಈ ವಿಡಿಯೋದ ಉದ್ದಗಲಕ್ಕೂ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ನೀವು ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನಕ್ಕೆ ಒಂದಿಷ್ಟು ಅಂಶಗಳು ಖಂಡಿತವಾಗಿಯೂ ಕೂಡ ಈ ವಿಡಿಯೋದಿಂದ ಸಿಕ್ಕೇ ಸಿಗುತ್ತದೆ. ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಈ ವಿಡಿಯೋವನ್ನು ಸಂಗ್ರಹಿಸುವುದಕ್ಕೆ ಸಾಕಷ್ಟು ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಟ್ಟಿರುತ್ತೇವೆ. ನಮ್ಮ ಶ್ರಮಕ್ಕೆ ನಿಮ್ಮಿಂದ ಅಪೇಕ್ಷೆ ಪಡುವುದು ಕೇವಲ ಒಂದೇ ಒಂದು ಲೈಕ್ ಮಾತ್ರ. ಹಾಗೆ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದನ್ನು ಮಾತ್ರ ಮರೆಯಬೇಡಿ. ನಾನು ಮಾತ್ರವೇ ಎನ್ನುವುದು ಜೀವನದಲ್ಲಿ ನಮಗೆ ಅಹಂಕಾರವನ್ನು ತಂದು ಒಡ್ಡುತ್ತದೆ. ನಾವು ಈ ಒಂದು ಅಹಂಕಾರವನ್ನು ಬಿಟ್ಟಾಗ ಮಾತ್ರ ನಾವು ಖುಷಿಯಿಂದ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಕೆಟ್ಟ ದಿನ ಎನ್ನುವುದು ಯಾವುದು ಕೂಡ ಇರುವುದಿಲ್ಲ. ಆ ದಿನವನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಮುಂದಿನ ಜೀವನ ಎನ್ನುವುದು ನಿಂತಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮೊಂದಿಗೆ ಇರುವಂತಹ ಕನಸುಗಳನ್ನು ನಾವು ನನಸು ಮಾಡಿಕೊಳ್ಳಬೇಕು ಅನ್ನುವುದೇ ಆದರೆ ಸರಿಯಾದ ರೀತಿಯಲ್ಲಿ ನಾವು ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದನ್ನು ನಾವು ಕಲಿಯಲೇಬೇಕು. ಇಲ್ಲವೆಂದರೆ ನಾವು ಜೀವನದಲ್ಲಿ ಮುಂದೆ ಬರುತ್ತೇವೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಬದುಕಿನ ಹೆಚ್ಚು ಕ್ಷಣಗಳನ್ನು ನಾವು ನಿನಗಾಗಿ ಮೀಸಲಿರಿಸುವುದು ಒಳ್ಳೆಯದು. ನಿನ್ನನ್ನು ನೀನು ಸುಧಾರಿಸಿಕೊಳ್ಳುವುದನ್ನು ನೋಡಬೇಕು. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಿನ್ನ ತನವನ್ನು ಅಡವಿಟ್ಟು ಯಾರನ್ನು ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಲೇಬೇಡ. ಆದರೆ ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಬಯಸು. ಒಳ್ಳೆಯ ಕೆಲಸಗಳನ್ನು ನೀನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಬದುಕಿನಲ್ಲಿ ಖಂಡಿತವಾಗಿಯೂ ಕೂಡ ನೀನು ಮುಂದೆ ಬಂದೇ ಬರುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಒಳ್ಳೆಯ ಫಲಿತಾಂಶವನ್ನು ನೀನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವುದೇ ಆದರೆ, ಒಳ್ಳೆಯ ಫಲಿತಾಂಶವನ್ನು ಜೀವನದಲ್ಲಿ ಪಡೆಯಬೇಕು ಅನ್ನುವುದೇ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ನೀನು ಜೀವನದಲ್ಲಿ ಕಲಿಯಲೇಬೇಕು. ನೀನು ಬದುಕಿನ ಹೆಚ್ಚು ಕ್ಷಣಗಳನ್ನು ನಿನಗಾಗಿ ಮೀಸಲಿಡಬೇಕು. ನಿನ್ನ ಪ್ರತಿಯೊಂದು ಕ್ಷಣಗಳನ್ನು ಯಾವಾಗಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೋಡಬೇಕು. ಕಾಣುವ ಎಲ್ಲವೂ ಕೂಡ ಸತ್ಯವಾಗಿ ಇರುವುದಿಲ್ಲ. ಕಾಣುವುದರಲ್ಲಿಯೇ ಕೂಡ ಸುಳ್ಳು ಎನ್ನುವುದು ಅಡಕವಾಗಿ ಇರುತ್ತದೆ. ಆ ಸುಳ್ಳು ಯಾವುದು, ಸತ್ಯ ಯಾವುದು ಎನ್ನುವ ಅರಿವು ನಿನ್ನಲ್ಲಿ ಇದ್ದಾಗ ಮಾತ್ರ ನೀನು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಯಾವಾಗಲೂ ಕೂಡ ನೀನು ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವುದೇ ಆದರೆ ಸತ್ಯದ ಧರ್ಮದ ದಾರಿಯಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ನಿನ್ನ ಮೌಲ್ಯವನ್ನು ನೀನು ಗೌರವಿಸದೇ ಇದ್ದರೆ ಲೋಕ ಅದನ್ನು ಗುರುತಿಸುವುದೇ ಇಲ್ಲ. ನಿನ್ನ ಸಂತೋಷಕ್ಕೆ ನೀನೇ ಹೊಣೆ ಎಂದು ಅರಿತ ದಿನ ನೀನು ಯಾರ ಮೇಲೆಯೂ ಕೂಡ ಅವಲಂಬನೆ ಆಗುವುದೇ ಇಲ್ಲ. ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡ. ಇವತ್ತಿನ ಪರಿಸ್ಥಿತಿಯೇ ಶಾಶ್ವತವಲ್ಲ. ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿ, ಮನಸ್ಥಿತಿ ಎರಡೂ ಕೂಡ ಬದಲಾಗಲೇಬೇಕು. ಈ ಬದಲಾಗುವ ಸ್ಥಿತಿಗಳನ್ನು ನಾವು ಅರಿತು ಜೀವನವನ್ನು ಮುಂದುವರಿಸಿಕೊಂಡು ಹೋಗುವುದನ್ನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನ ಮೌಲ್ಯವನ್ನು ಯಾರಿಗೂ ಕೂಡ ನೀನು ತಿಳಿಸುವಂತಹ ಅವಶ್ಯಕತೆಯೇ ಇಲ್ಲ. ನಿನ್ನ ಮೌಲ್ಯ ಎನ್ನುವುದು ತಿಳಿಯಬೇಕು ಅನ್ನುವುದೇ ಆದರೆ ಆ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯಕ್ಕೆ ತಕ್ಕಂತೆ ನಾವು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು ಅಷ್ಟೇ. ಜೀವನದಲ್ಲಿ ತೊಂದರೆಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮ ಬೆಳಕಿನ ಶಕ್ತಿಯನ್ನು ಎಚ್ಚರಗೊಳಿಸುವುದಕ್ಕೆ ಬರುತ್ತದೆ. ಅವುಗಳಲ್ಲಿ ಸಹನೆಯಿಂದ ಒಂದು ದಿನ ತನ್ನನ್ನೇ ತನ್ನ ಕತೆಗೆ ಬೆಳಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಿನ್ನ ತನವನ್ನು ಅಡವಿಟ್ಟು ಯಾರಿಗೂ ಕೂಡ ಮೆಚ್ಚಿಸುವ ಕೆಲಸ ಅವಶ್ಯಕತೆಯೇ ಇಲ್ಲ. ನಿಮ್ಮ ಗಮನಕ್ಕೆ ಬಾರದೇ ಇರುವ ವಿಚಾರದ ಕಡೆಗೆ ಗಮನವನ್ನು ಕೊಡುವುದರ ಬದಲು ನಿಮ್ಮ ಗಮನಕ್ಕೆ ಬಂದಿರುವ ವಿಚಾರಗಳ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿ. ಆಗ ಖಂಡಿತವಾಗಿಯೂ ಕೂಡ ನೀವು ಜೀವನ
ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಯಶಸ್ಸಿನ ನಡಿಗೆ ಎನ್ನುವುದು ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯುವುದಿಲ್ಲ. ಯಶಸ್ಸು ಎನ್ನುವುದು ನಮಗೆ ಒಲಿಯಬೇಕು ಅನ್ನುವುದೇ ಆದರೆ ಆ ಶ್ರಮ ಎನ್ನುವುದು ಅವರಿಗೆ ಮಾತ್ರ ತಿಳಿದಿರುತ್ತದೆ. ಒಂದು ದಿನ ಅದೇ ಆಶ್ರಮ ಎಲ್ಲರ ದೃಷ್ಟಿಯನ್ನು ಕೂಡ ನಿನ್ನತ್ತ ತಿರುಗಿಸುತ್ತದೆ. ಅಂದು ನೀನು ಏನು ಹೇಳಬೇಕಾಗಿಲ್ಲ. ನಿನ್ನ ಸಾಧನೆ ನಿನ್ನ ಮೌನ ಉತ್ತರವಾಗುತ್ತದೆ. ಯಾವಾಗಲೂ ಕೂಡ ನೀನು ಜೀವನದಲ್ಲಿ ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮನ್ನು ನಿರ್ಲಕ್ಷಿಸುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಏಕೆಂದರೆ ನೀವು ಏನನ್ನ ಬಯಸುತ್ತಾ ಇರುವಿರಿ ಎನ್ನುವುದು ಯಾರಿಗೂ ಕೂಡ ತಿಳಿದೇ ಇಲ್ಲ. ನಿಮ್ಮ ಜೀವನವನ್ನು ನೀವು ನಿರ್ವಹಿಸಿಕೊಂಡು ಹೋಗುವುದನ್ನು ನೋಡಿ. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಒಂದು ಬಂದೇ ಬರುತ್ತದೆ. ಯಾರು ನಿಮ್ಮನ್ನು ಕಡೆಗಣಿಸಿ ಇರುತ್ತಾರೆಯೋ ಅವರೇ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತಹ ಸಮಯ ಬಂದೇ ಬರುತ್ತದೆ. ಯಾರ ಕಥೆಗಳನ್ನು ಕೂಡ ನೀವು ಹೇಳುವುದಕ್ಕಾಗಲಿ ಅವಲಂಬನೆ ಮಾಡುವುದಕ್ಕಾಗಲಿ ಹೋಗಲೇಬೇಡಿ. ನಿಮ್ಮ ಹೃದಯದಲ್ಲಿ ನೀವು ಏನನ್ನ ಬಯಸುತ್ತಾ ಇರುವಿರಿ ಎಂದು ಅವರು ತಿಳಿದಿರುವುದಿಲ್ಲ. ಇತರರ ಜನರಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಸರಿಯಾದ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಸಮಯ ಮತ್ತು ಸಲಹೆ ಈ ಎರಡನ್ನ ಅಗತ್ಯವಿರುವಷ್ಟೇ ವಿನಿಯೋಗವನ್ನು ಮಾಡುವುದನ್ನು ನೋಡಬೇಕು. ಇಲ್ಲ ಸಲ್ಲದೇ ಇರುವಂತಹ ವಿಚಾರಗಳ ಕಡೆಗೆ ನಿಮ್ಮ ಸಮಯವನ್ನು ವಿನಿಯೋಗ ಮಾಡುವುದಕ್ಕೆ ಹೋಗಲೇಬೇಡಿ. ನೀವು ವ್ಯಯ ಮಾಡುವಂತಹ ಸಮಯ ನಿಮ್ಮ ಜೀವನಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸುವ ಕಡೆಗೆ ಇರಬೇಕು. ಯಾರನ್ನೂ ಕೂಡ ನೀನು ಜೀವನದಲ್ಲಿ ಅವರು ನಮ್ಮವರು ಇವರು ನಮ್ಮವರು ಎಂದು ಭಾವಿಸುತ್ತಾ ಮುಂದೆ ಒರೆಯುವುದಕ್ಕೆ ಹೋಗಬೇಡ. ಸಮಯ ಸಂದರ್ಭ ಎನ್ನುವುದು ಹೀಗೆ ಇರುವುದಿಲ್ಲ. ಯಾರ ಮೇಲೆ ನಾವು ಅತಿಯಾದ ನಿರೀಕ್ಷೆಯನ್ನು ಇಟ್ಟಿರುತ್ತೇವೆಯೋ ಅವರೇ ನಮ್ಮನ್ನು ತೊರೆದು ಹೋಗುವ ಸಮಯವೂ ಕೂಡ ಬರಲೇಬಹುದು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವೂ ಕೂಡ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ನಮ್ಮ ಸಲಹೆಯೂ ಕೂಡ ನಿರಾಸೆಯಾಗುತ್ತದೆ. ಎಲ್ಲವೂ ಕೂಡ ಒಂದು ಕ್ಷಣದಲ್ಲಿ ಸರಿಯಾಗುವುದೇ ಇಲ್ಲ. ಆದರೆ ಪ್ರತಿದಿನ ನೀವು ಕೈ ಬಿಡದೆ ನಿನ್ನ ಹೊಣೆಗಾರಿಕೆಯಿಂದ ನಿಂತಿದ್ದಾಗ ಜೀವನ ಎನ್ನುವುದು ನಿಧಾನವಾಗಿ ನಿನ್ನ ಶ್ರಮವನ್ನು ಗುರುತಿಸಿ ನಿನ್ನ ಪರವಾಗಿ ತಿರುಗಿ ನೋಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ಶ್ರಮವನ್ನು ಪಡುವುದು ಮಾತ್ರ ನಿನ್ನ ಕರ್ತವ್ಯವಾಗಬೇಕು. ನಿನ್ನ ಕೆಲಸ ಕಾರ್ಯವಾಗಬೇಕು. ನಿನ್ನ ಕೆಲಸವನ್ನು ನೀನು ಪಡುತ್ತಾ ಮುಂದುವರಿಯುವುದನ್ನು ನೋಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯುದ್ಧವನ್ನು ಅಷ್ಟೇ ಅಲ್ಲ, ಜೀವನದ ಸಂಕಷ್ಟಗಳನ್ನು ಕೇವಲ ಬಲದಿಂದ ಗೆಲ್ಲಲು ಸಾಧ್ಯವೇ ಇಲ್ಲ. ಕಷ್ಟಗಳು, ತೋರಿಕೆಗಳು, ತಾಳ್ಮೆ ಎನ್ನುವುದು ಕಷ್ಟಗಳು ಎಲ್ಲರಿಗೂ ಕೂಡ ಬರುತ್ತದೆ. ಆದರೆ ಕಷ್ಟಗಳನ್ನು ಮೆಟ್ಟಿ ನಡೆಯಬೇಕು ಅನ್ನುವುದೇ ಆದರೆ ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಬೇಕಾಗುತ್ತದೆ. ನಾವು ಎಷ್ಟೇ ಒಳ್ಳೆಯವರಾಗಿ ಇದ್ದರೂ ಕೂಡ ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ ಆಗಿರುತ್ತೇವೆ. ಹಾಗಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗುವುದಕ್ಕೆ ನಾವು ನಟನೆಯನ್ನು ಮಾಡಬೇಕಾಗುತ್ತದೆ. ನಟನೆಯ ಜೀವನವನ್ನು ನಾವು ಅನುಸರಿಸಬೇಕಾಗುತ್ತದೆ. ನಮಗೆ ಹೇಗೆ ಇಷ್ಟನೋ ಹಾಗೆ ಜೀವಿಸುವುದು ಉತ್ತಮ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಬಳಿಕ ವಿಶೇಷವಾಗಿ ನೋಡುತ್ತಾರೆ. ಈ ಪ್ರಪಂಚವೇ ಹಾಗೆ ನೋಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಯಾರೇ ಏನೇ ಹಾಸ್ಯಾಸ್ಪದವಾಗಿ ನಿಮ್ಮನ್ನು ನೋಡಿದರೂ ಕೂಡ ನೀವು ನಿಮ್ಮ ಕೆಲಸದ ಮೇಲೆ ನಂಬಿಕೆಯನ್ನು ಇಡಬೇಕು. ನಿಮ್ಮ ಆತ್ಮವಿಶ್ವಾಸದ ಮೇಲೆ ಅತಿಯಾದ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಬದುಕಿನಲ್ಲಿ ಏನಾದರೂ ಒಂದು ವಿಶೇಷವಾಗಿರುವುದನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಏನು ಅಂದುಕೊಳ್ಳುತ್ತಿರುವಿರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೂಡ ಕೈ ಬಿಡಬೇಡಿ. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡಿಬಿಡುತ್ತಾನೆ. ಕಾರಣ ಜೀವನ ಹಾಳಾಗಬಾರದು ಎನ್ನುವ ನಂಬಿಕೆಯಿಂದ. ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಜೀವನ ಎನ್ನುವುದು ಹೇಗೆ ಬರುತ್ತದೆಯೋ ಅದನ್ನು ಹಾಗೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಿದಾಗ ಮಾತ್ರ ಬದುಕಿನಲ್ಲಿ ನಾವು ಯಶಸ್ವಿ ಆಗುವುದಕ್ಕೆ ಸಾಧ್ಯವಾದೀತು. ಏನೇ ಬಂದರೂ ಕೂಡ ಎಲ್ಲವನ್ನು ನಾವು ಮೆಟ್ಟಿ ನಡೆಯುವುದನ್ನು ನೋಡಬೇಕು. ಬಾಡದೇ ಇರುವಂತಹ ಹೂವನ್ನು ಬೆಳೆಯುವುದು ಹೇಗೆ ಸಾಧ್ಯವೇ ಇಲ್ಲವೋ ಹಾಗೆ ನೋವು ಇಲ್ಲದೇ ಇರುವಂತಹ ಜೀವನವನ್ನು ನಾವು ಕಳೆಯುವುದು ಕೂಡ ಅಷ್ಟೇ ಸಾಧ್ಯವಿಲ್ಲ. ಯಾರು ಎಷ್ಟೇ ಸುಂದರವಾಗಿರುವಂತಹ ವೇಷವನ್ನು ಹಾಕಿದರೂ ಕೂಡ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜವಾದ ಸ್ವರೂಪವನ್ನು ಎಲ್ಲಿಯೂ ಕೂಡ ಒಂದು ದಿನ ಪರಿಚಯ ಮಾಡುತ್ತದೆ. ಪರಮಾತ್ಮ ನಿನ್ನ ಪರಮ ಮಿತ್ರ. ಜೀವನದಲ್ಲಿ ನಾವು ಪರಮಾತ್ಮನನ್ನು ನಂಬಬೇಕು. ಯಾರದ್ದೋ ಮಾತನ್ನು ನಂಬುವುದಕ್ಕೆ ಹೋಗಲೇಬಾರದು. ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಯಾರಿಗೆ ಯಾವುದನ್ನು ಕೊಡಬೇಕು, ಯಾರಿಗೆ ಯಾವುದನ್ನು ಕೊಡಬಾರದು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ
ತಿಳಿದಿದೆ ನೋಡಿ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರಿಯುವುದನ್ನು ನೋಡಿ. ಏಕಾಂತದಲ್ಲಿ ಕುಳಿತು ಒಮ್ಮೆ ಯೋಚನೆಗಳನ್ನು ಮಾಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಹೆಚ್ಚು ನೋವು, ಯಾರಿಗೆ ಹೆಚ್ಚು ಸಂಕಟವಾಗುತ್ತದೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತದೆಯೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ನಾವು ಅತಿಯಾದ ನಿರೀಕ್ಷೆಯನ್ನು ಇಟ್ಟಾಗಲೇ ಜೀವನದಲ್ಲಿ ಅತಿಯಾದ ನೋವನ್ನು ಅನುಭವಿಸಬೇಕಾಗುತ್ತದೆ. ಇಲ್ಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎನ್ನುವ ಸತ್ಯ ನಮಗೆ ಅರಿವಾಗಬೇಕು ಅನ್ನುವುದೇ ಆದರೆ ನಾವು ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕು. ಕಷ್ಟದಲ್ಲಿ ಇದ್ದಾಗ ಮಾತ್ರ ನಮಗೆ ಗೊತ್ತಾಗುವುದು ಯಾರು ನಮ್ಮವರು ಯಾರು ನಮ್ಮವರಲ್ಲ ಎನ್ನುವ ಸತ್ಯ. ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ಬದುಕುವುದನ್ನು ಯಾರು ಹೇಳಿಕೊಡಬೇಕಾಗಿಲ್ಲ. ಏಕೆಂದರೆ ಅವರು ಸೋತಾಗ ಕುಗ್ಗುವುದೇ ಇಲ್ಲ, ಯಾರನ್ನೂ ಕೂಡ ದೂರುವುದೂ ಇಲ್ಲ, ಯಾವುದನ್ನು ಬಯಸುವುದು ಕೂಡ ಇಲ್ಲ. ಜೀವನದಲ್ಲಿ ನಾವು ಕಷ್ಟ ಸುಖಗಳನ್ನು ಎರಡನ್ನೂ ಕೂಡ ಸಮಾನ ಒಂದು ಮನಸ್ಥಿತಿಯಿಂದ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಯಾವುದಕ್ಕೂ ಕೂಡ ಅಂಟಿಕೊಳ್ಳುವುದಕ್ಕೆ ಹೋಗಬಾರದು. ಏನೇ ಆದರೂ ಕೂಡ ದುಃಖಿಸುವುದಕ್ಕೆ ಹೋಗಬಾರದು. ದಾರಿ ತಪ್ಪಿ ಎಂದಿಗೂ ಕೂಡ ಬದುಕುವುದೇ ಇಲ್ಲ. ಕೆಟ್ಟ ಕೆಲಸವನ್ನು ಎಂದಿಗೂ ಕೂಡ ನಾನು ಮಾಡುವುದೇ ಇಲ್ಲ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರ ಎದುರಿಗೆ ಬೆಳೆದು ಬದುಕುವುದೇ ನನ್ನ ನಿರ್ಧಾರ ಎಂದು ನೀವು ಯಾವಾಗ ಬಯಸಿ ಮುಂದೆ ಬರುತ್ತೀರಿಯೋ ಆಗ ಮಾತ್ರ ನೀವು ಜೀವನದಲ್ಲಿ ಏನಾದರೂ ಒಂದು ವಿಶೇಷವಾಗಿರುವುದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಕ್ಷಣ ಎನ್ನುವುದು ನಿಮ್ಮ ಜೀವನದಲ್ಲಿಯೂ ಕೂಡ ಬಂದೇ ಬರುತ್ತದೆ. ಆದರೆ ಆ ಬಂದಿರುವಂತಹ ಕ್ಷಣವನ್ನು ನೀನು ಹೇಗೆ ಉಪಯೋಗ ಮಾಡಿಕೊಳ್ಳುತ್ತೀಯಾ, ಹೇಗೆ ಬಳಸಿಕೊಳ್ಳುತ್ತೀಯಾ ಎನ್ನುವುದರ ಮೇಲೆ ನಿನ್ನ ಜೀವನ ಎನ್ನುವುದು ಅವಲಂಬಿತವಾಗಿರುತ್ತದೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ತುಂಬಾ ಮಹತ್ವವಾಗಿರುವಂಥದ್ದು. ತಾಳ್ಮೆಯಿಂದಾಗಿರಿ. ನೀವು ಪಡುತ್ತಿರುವಂತಹ ಕಷ್ಟಕ್ಕೆ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ದುರ್ಜನರ ಪಾಪದ ಕೊಡ ತುಂಬುವವರೆಗೆ ಅಹಂಕಾರದಲ್ಲಿ ಆರ್ಭಟಿಸುತ್ತಲೇ ಇರುತ್ತಾರೆ. ಜೀವನದಲ್ಲಿ ನೀವು ಒಳ್ಳೆಯ ಅಂಶವನ್ನು ಹೊಂದಿಸಿಕೊಂಡು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ನಡೆದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದುರ್ಜನರು ಇಂದು ಬೆಳೆಯುತ್ತಾ ಇರಬಹುದು, ಆದರೆ ಎಲ್ಲರಿಗೂ ಕೂಡ ಒಂದು ಅಂತ್ಯ ಎನ್ನುವುದು ಇದ್ದೇ ಇರುತ್ತದೆ. ಆ ಅಂತ್ಯ ಎನ್ನುವುದು ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಬಾರದೇ ಇರಬೇಕು ಅನ್ನುವುದೇ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ದುರ್ಜನರ ದಾರಿಯಲ್ಲಿ ಮುಂದುವರಿಯುವುದಕ್ಕೆ ಹೋಗಲೇಬಾರದು. ನಿಮ್ಮಿಂದ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ರೀತಿಯ ಜೀವನವನ್ನು ನೀವು ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಅತಿ ಕಠಿಣವಾಗಿರುವಂತಹ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಎನ್ನುವಂತಹ ಧ್ವನಿ ನಮಗೆ ಕೇಳಿ ಬರುತ್ತದೆ. ಆ ಧ್ವನಿಯೇ ಶ್ರೀಕೃಷ್ಣ ಪರಮಾತ್ಮನದ್ದು. ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಹೋಗುತ್ತಾನೆ. ಕೇವಲ ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವುದನ್ನು ನೋಡಿ. ಏಕೆಂದರೆ ಅವನು ಯಾರ ಬಳಿಯಲ್ಲಿಯೂ ಕೂಡ ನಿಮ್ಮ ನೋವುಗಳನ್ನಾಗಲಿ ನಿಮ್ಮ ದುಃಖಗಳನ್ನಾಗಲಿ ನಿಮ್ಮ ಸಮಸ್ಯೆಗಳ ಬಗ್ಗೆಯಾಗಲಿ ಹೇಳುವುದೇ ಇಲ್ಲ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಏಕಾಂಗಿಯಾಗಿ ಇರುವುದನ್ನು ಜೀವನದಲ್ಲಿ ಕಲಿತುಕೊಂಡಾಗ ಮಾತ್ರ ನೀವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಜೀವನದಲ್ಲಿ ನಾವು ಎಲ್ಲವನ್ನ ಹೊಂದಿಸಿಕೊಂಡು ಹೋಗುವುದನ್ನು ನೋಡಬೇಕು. ಜನರು ನಿಮ್ಮನ್ನು ತೊರೆದಾಗ ನೀವು ನಿಮ್ಮ ಕೆಲಸಗಳನ್ನು ಒಂಟಿಯಾಗಿ ಮಾಡಲು ಸಮರ್ಥರು ಎಂದು ಅರ್ಥ ಮಾಡಿಕೊಳ್ಳಿ. ಬದುಕು ಕೆಸರಾದರೂ ಕೂಡ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕುವುದನ್ನು ನೋಡಬೇಕು. ಒಳ್ಳೆಯ ಬದುಕು ಎನ್ನುವುದು ನಿಮ್ಮದಾಗುತ್ತದೆ. ಒಳ್ಳೆಯ ಕ್ಷಣ ಎನ್ನುವುದು ನಿಮ್ಮದಾಗುತ್ತದೆ. ಒಳ್ಳೆಯ ಬದುಕು ಎನ್ನುವುದು ನಿಮ್ಮದಾಗುತ್ತದೆ. ಯಾವಾಗಲೂ ಕೂಡ ಒಳ್ಳೆಯದರ ಬಗ್ಗೆಯೇ ಯೋಚನೆಗಳನ್ನು ಮಾಡಿ. ತಾವರೆಯು ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದರೂ ಕೂಡ ತಾನು ಕೆಸರಾಗದೆ ತಾವರೆ ಹಾಗೆಯೇ ಉಳಿದು ಬಿಡುತ್ತದೆ. ಅರ್ಥವಿಲ್ಲದ ಮಾತುಗಳಿಗೆ ಎಷ್ಟೇ ಸಮಯವನ್ನು ನಾವು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ನಾವು ಒಳ್ಳೆಯ ಅಂಶವನ್ನು ಮೊದಲು ಅಳವಡಿಸಿಕೊಳ್ಳುವುದನ್ನು ನೋಡಬೇಕು. ಆಮೇಲೆ ನಮ್ಮ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ.
ಆದರೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರದೇ ಇದ್ದರೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಅತಿಯಾದ ಒಳ್ಳೆಯವರಿಗೆ ದೇವರು ಅತಿಯಾದ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಆದರೆ ಖಂಡಿತವಾಗಿಯೂ ಕೂಡ ಒಂದು ದಿನ ಒಳ್ಳೆಯ ಸಂದರ್ಭಗಳು ಎನ್ನುವುದು ಬಂದೇ ಬರುತ್ತದೆ. ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಂಡವರ ಜೊತೆ ಸಮಯವನ್ನು ಕಳೆದರೆ ನಿಮ್ಮ ಜೀವನ ಎನ್ನುವುದು ವ್ಯರ್ಥವಾದರೂ ಕೂಡ ನಿಮಗೆ ನೋಯಿಸಿದರೆ ದುಃಖ ಪಡುವುದಕ್ಕೆ ಹೋಗಬೇಡಿ. ಯಾವ ಮರ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತದೆಯೋ ಅದೇ ಮರಕ್ಕೆ ಜನರು ಕಲ್ಲನ್ನು ಎಸೆಯುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ಇಂದು ಯಾವ ವ್ಯಕ್ತಿ ನಿಮ್ಮ ಮೇಲೆ ಕಲ್ಲನ್ನು ಒಯ್ಯುತ್ತಾನೆಯೋ ನಾಳೆ ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಮಾತನಾಡುವಂತೆ ಆಗಬೇಕು ಅನ್ನುವುದೇ ಆದರೆ ಇಂದು ನೀನು ಮಾಡುತ್ತಿರುವಂತಹ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವುದನ್ನು ನೋಡಿ. ಒಳ್ಳೆಯ ಸಂಬಂಧಗಳು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಬೇಕು. ಕೆಟ್ಟ ಸಂಬಂಧಗಳನ್ನು ನಾವು ಮೌನವಾಗಿ ಇದ್ದುಕೊಂಡು ಮೌನಕ್ಕಿಂತ ಒಳ್ಳೆಯ ಉತ್ತರ ಇಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಸಬೇಕು. ದೊಡ್ಡ ಶಿಕ್ಷೆ ಎನ್ನುವುದು ಮೌನಕ್ಕಿಂತ ದೊಡ್ಡದ್ದು ಯಾವುದು ಕೂಡ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತ ಇಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ದೊಡ್ಡ ಪರಿಹಾರ ಎನ್ನುವುದು ಇಲ್ಲ. ಜೀವನದಲ್ಲಿ ತಾಳ್ಮೆಯನ್ನು ತೆಗೆದುಕೊಂಡು ಜೀವನವನ್ನು ಮಾಡುವುದನ್ನು ನೋಡಿದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಶ್ರೀಕೃಷ್ಣ ಪರಮಾತ್ಮನೇ ಕೊಡುತ್ತಾನೆ. ಅವನ ಬಳಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಅವನ ಧ್ಯಾನವನ್ನು ಮಾಡುವುದನ್ನು ನೋಡಿ. ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾಗಿ ಇದ್ದರೂ ಕೂಡ ಕರ್ಮದ ಫಲ ಎದುರಾದಾಗ ಶರಣಾಗತಿಯನ್ನು ಹೊಂದಲೇಬೇಕು. ಚಿಂತೆ ಎನ್ನುವುದು ತಲೆ ಸುತ್ತಲೂ ಕೂಡ ಹಾರಾಡುತ್ತಿರುವಂತಹ ಹಕ್ಕಿಗಳಿದ್ದಂತೆ. ಹಾರಾಡಲಿ ಬಿಡಿ, ಆದರೆ ಅಲ್ಲೇ ಗೂಡು ಕಟ್ಟಲು ಅವಕಾಶವನ್ನು ನೀಡಬೇಡಿ. ಬದುಕು ಹೇಗೆ ಇರಬೇಕು ಎಂದರೆ ನೀವು ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳು ಬಂದರೂ ಕೂಡ ಎಂತಹದ್ದೇ ಒಂದು ಅಗೋಚರವಾಗಿರುವಂತಹ ಶಕ್ತಿ ನಿಮ್ಮ ಬಳಿಗೆ ಬಂದರೂ ಕೂಡ ನೀವು ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಆ ಕ್ಷಣಕ್ಕೆ ಮಾತ್ರ ಅದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕು. ಜೀವನ ಪರ್ಯಂತ ಅದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಬೆಳಕು ಎನ್ನುವುದು ಇದ್ದಾಗ ದೃಢವಾಗಿ ಇರುವಂತಹ ನಿರ್ಧಾರ ಎನ್ನುವುದು ನಮ್ಮಲ್ಲಿ ಇರಬೇಕು. ರಾತ್ರಿ ಮಲಗುವಾಗ ಆತ್ಮ ತೃಪ್ತಿ ಎನ್ನುವುದು ಇರಬೇಕು. ಯಾರಿಗೂ ಕೂಡ ಏನನ್ನ ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಾ ಇರುವೆಯೋ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಾ ಇರುವೆಯೋ ಎಂದು. ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಇತರರ ಬಗ್ಗೆ ನೀವು ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಇಂದಿನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ನೀವು ಇತರರ ಬಗ್ಗೆ ಯೋಚನೆಗಳನ್ನು ಮಾಡುವುದರಲ್ಲಿಯೇ ಕಳೆದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವೇ ಆಗದೇ ಇರಬಹುದು. ಜೀವನದಲ್ಲಿ ಮುಂದೆ ಬರಬೇಕು ಎನ್ನುವುದೇ ಆದರೆ ನಿಮ್ಮ ಬಗ್ಗೆ ನೀವು ಯೋಚನೆಗಳನ್ನು ಮಾಡಬೇಕು. ನಿಮ್ಮ ಬಗ್ಗೆ ಯಾರು ಯೋಚನೆಗಳನ್ನು ಮಾಡುತ್ತಾರೆಯೋ ಅವರ ಬಗ್ಗೆ ಮಾತ್ರ ನೀವು ಯೋಚನೆಗಳನ್ನು ಮಾಡಬೇಕು. ಮುಂದುವರೆದರೆ ಬೇರೆಯವರ ಮೇಲೆ ನೀವು ಕಲ್ಲನ್ನು ಎಸೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ. ಆಗ ದೇವರು ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದನ್ನೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ನೀವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿ ಕೆಟ್ಟದ್ದನ್ನು ಮಾಡಿ ನನಗೆ ಮಾತ್ರ ಒಳ್ಳೆಯದನ್ನು ಮಾಡುವುದೇವ ಎಂದು ದೇವರಲ್ಲಿ ಬೇಡಿಕೊಂಡಾಗ ದೇವರು ಕೂಡ ನಿಮ್ಮನ್ನು ಕ್ಷಮಿಸುವುದೂ ಇಲ್ಲ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆ ಎನ್ನುವುದು ಆಗುತ್ತಾ ಇರುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿಯೂ ಸಹ ಸುಖ ದುಃಖಗಳು ಬಂದು ಹೋಗುತ್ತವೆ. ಆದರೆ ಆ ಬರುವಂತಹ ಸುಖಗಳಾಗಲಿ ದುಃಖವೇ ಆಗಲಿ ಎರಡನ್ನೂ ಕೂಡ ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವಂತಹ ಗುಣ ನಮ್ಮಲ್ಲಿ ಇರಬೇಕಾಗಿರುವಂಥದ್ದು ಅವಶ್ಯಕ ನೋಡಿ. ಮನಸ್ಸು ಬಿಚ್ಚಿ ನಗುವುದು ಯಾರಿಗೂ ಕೂಡ ಕೇಡನ್ನು ಬಗೆಯದೆ ಎಲ್ಲರೂ ಪ್ರೀತಿ ಪಾತ್ರರಾಗುವುದು ಒಬ್ಬ ವ್ಯಕ್ತಿಯ ಯಶಸ್ಸಿನ ಅಳತೆ. ಗೋಲುಗಳು ಅವಕಾಶಗಳು ಹೆಚ್ಚಿನ ಸಂದರ್ಭಗಳಲ್ಲಿ ದೂರದೃಷ್ಟಿ ಇಲ್ಲವೇ ಸೋಲಿನ ಸೂಗಿನಲ್ಲಿ ಬರುತ್ತವೆ. ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಅನ್ನುವುದೇ ಆದರೆ ಬರುವಂಥದ್ದೆಲ್ಲವನ್ನೂ ಕೂಡ ನಾವು ಅಪ್ಪಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಇಂದು ನಿನ್ನ ಸ್ಥಿತಿಗತಿಗಳು ಹೇಗೆ ಇದ್ದರೂ ಕೂಡ ನೀನು ಜೀವನದಲ್ಲಿ ಮುಂದೆ ಬೆಳೆಯಲೇಬೇಕು. ಇದನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಗೆಲ್ಲುತ್ತಾರೆ.
ನೀವು ಹೆದರುವಂತಹ ಸನ್ನಿವೇಶ ಎದುರಾಗಿದೆ ಎಂದರೆ ಅದು ನೀವು ಧೈರ್ಯವಂತರಾಗಲು ನಿಮಗೆ ದೊರೆತಿರುವಂತಹ ಅವಕಾಶವೇ ಸರಿ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಅವಮಾನ, ಅಪಮಾನ. ಅವರವರ ಜೀವನ ಅವರಿಗೆ ಬಿಟ್ಟಿರುವಂಥದ್ದು. ಅವರು ಹೇಗೆ ಅದನ್ನು ನಿರ್ವಹಿಸುತ್ತಾರೆ, ಹೇಗೆ ಅದನ್ನು ಬದುಕುತ್ತಾರೆ ಎನ್ನುವುದು ಅವರಿಗೆ ಬಿಟ್ಟಿರುವಂತಹ ವಿಚಾರ. ಈಗ ನಿನ್ನ ಜೀವನವನ್ನು ನೀನು ಹೇಗೆ ನಿರ್ವಹಿಸುತ್ತೀಯಾ, ಹೇಗೆ ಬದುಕುತ್ತೀಯ ಎನ್ನುವುದು ನಿನಗೆ ಬಿಟ್ಟಿರುವಂತಹ ವಿಚಾರ. ಹಾಗಾಗಿ ಯಾವುದನ್ನು ನೀನು ಅನುಸರಿಸುತ್ತೀಯಾ, ಯಾವುದನ್ನು ನೀನು ಒಪ್ಪಿಕೊಳ್ಳುತ್ತೀಯ ಎನ್ನುವುದು ನಿನಗೆ ಬಿಟ್ಟಿರುವಂತಹ ವಿಚಾರ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ಮೌನ ಮತ್ತು ಮುಗುಳ್ನಗೆಗೆ ಶಕ್ತಿಶಾಲಿ ಸಾಧನೆಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ದೂರ ಮಾಡಿದರೆ ಮೌನವು ಸಮಸ್ಯೆಗಳನ್ನು ಉದ್ಭವಿಸದಂತೆ ತಡೆಯುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ತಪ್ಪದೆ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳುವುದನ್ನು ನೋಡಿ. ಈ ಕೃಷ್ಣ ಪರಮಾತ್ಮನ ವಚನಾಮೃತ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಈ ವಿಡಿಯೋಗೆ ಹೈಪ್ ಮಾಡೋದನ್ನು ಕೂಡ ಮರೆಯಬೇಡಿ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.